ನನ್ನನ್ನು ಬಿಟ್ಟಿರೋದ್ರ ನಾನು ನಿಮ್ಮನ್ನು ಬಿಟ್ಟಿರಬಾರ್ದ. ಅಮ್ಮ ಬಂದು ಹೋಗ್ತಿದ್ದಾರೆ ಬಾಯ್ ಗೈಸ್. ಲಿಟ್ರಲಿ ಭಯವಿದೆ ನಮ್ಮ ಗೈಸ್. ಕಂಟಿನ್ಯೂಸ್ ಆಗಿ ಗೈಸ್ 1 hour ನಾನು ಜೇಮ್ಸು ಆಫ್ಟರ್ ಲಾಂಗ್ ಟೈಮ್ ಮನೆ ಊಟ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗಲ್ಲಿ ಸ್ಯಾಟರ್ಡೆ ಅಲ್ವಾ, ರಜಾ. ನಾನು ಫಾಸ್ಟಿಂಗ್ ಬೇರೆ ಇದ್ದೀನಿ. ಸೊ ಇವಾಗ ಟಿಫನ್ ಏನು ಮಾಡಲ್ಲ ನಾನು. ಇವಾಗ ದೇವ್ರ ಪೂಜೆ ಮಾಡ್ಬೇಕು. ದೇವ್ರ ಪೂಜೆ ಮಾಡಿ ಸೊ ಎಕ್ಸಾಮ್ ಟೆಕ್ಸ್ಟ್ಗೆ ಓದ್ಕೊಂಡಿಲ್ಲ, ಏನು ಇಂಟರ್ನಲ್ಸ್ ನಾನು. ಸೊ ಇವತ್ತು ಓದ್ಕೊಬೇಕು. ಆ್ಯಂಡ್ ಪೂಜೆ ಮಾಡಿಬಿಟ್ಟು ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಆ್ಯಂಡ್ ಯಾರ್ಯಾರು ನನ್ನ ಚಾನಲ್ ಲೈಕ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಡಿ ಅಂತ ಹೇಳ್ತಾ, ಹಾಗೆ ಚಾಲೆಂಜ್ ಬ್ಲಾಗ್ ಯಾರ್ಯಾರು ನೋಡಿಲ್ವೋ ವ್ಲಾಗ್ ಡಿಸ್ಕ್ರಿಪ್ಷನ್ ಕೆಳಗಡೆ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅದ್ರೊಳಗೆ ಚೆಕ್ ಮಾಡಿ. ಚಾನಲ್ ಬ್ಲಾಗ್ ತುಂಬ ಕ್ರೇಜಿಯಾಗಿದೆ, ಅದನ್ನು ಆ ವ್ಲಾಗ್ನ ಚೆಕ್ ನೋಡಾದ್ಮೇಲೆ ಸೊ ಈ ವ್ಲಾಗ್ನ ಪೂರ್ತಿ ನೋಡಾದ್ಮೇಲೆ ಆ ವ್ಲಾಗ್ನ ಫುಲ್ಲು ನೋಡಿ. ಸೊ ಮಸ್ತ್ ಸಕ್ಕತ್ತಾಗಿದೆ, ಎಂಜಾಯ್ ಮಾಡ್ಬೋದು ನೀವು. ಇವಾಗ ಪೂಜೆ ಮಾಡಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾನು ಹೋಟೆಲ್ ಹೋಗ್ತಾ ಇದ್ದೀನಿ ಊಟ ತೊಗೊಂಬರಕ್ಕೆ. ಸೊ ತೊಗೊಂಡು ಬರೋಣ ಬನ್ನಿ ಗೈಸ್. ಬೆಳಗ್ಗೆಯಿಂದ ನಾನು ವ್ಲಾಗೇ ಮಾಡಿಲ್ಲ ನೋಡಿ. ಅಮ್ಮ ಮನೆ ಬಿಟ್ಟು ಹೋಯ್ತವ್ರೆ. ಯಾಕಮ್ಮ ನನಗೆ ಇಷ್ಟ ಇಲ್ವಾ? ಹಾಂ, ಯಾರು ಬೇಡ ಯಾಕೆ ಹೋಯ್ತೀರ ಇವಾಗ ಹಂಗಾರೆ ಗೈಸ್? ಅವರ ಸಿಸ್ಟರ್ ಅವ್ರ ಅಕ್ಕನ ಮನೆಗೆ ಹೋಗ್ತವ್ರೆ ನಮ್ಮಮ್ಮ. ಯಾಕೆಂದರೆ ನನ್ನ ಜೊತೆ ಇದ್ದು ಬೇಜಾರಾಗ್ಬಿಟ್ಟವ್ರಂತೆ. ನನಗೆ ಇಷ್ಟನೇ ಇಲ್ವಂತೆ ನಮ್ಮಮ್ಮಗೆ. ಹೌದಾ? ಇದೆಲ್ಲ ನಿಜನಮ್ಮ? ನಾನು ಹೇಳಿದ್ದೆ ನಿಜನಾ? ಮುಖ ಎಲ್ಲ ಪಾಪ ನೀವು ಹೇಳೋದು ನನ್ನ ನಾಟಕ ಅಂತ ನೋಡ್ರಿ. ಹಾಂ ಹೇಳ್ರಿ ಆಮೇಲೆ. ಸೊ ಅವ್ರು ಹೋಗ್ತಾರೆ ಗೈಸ್. ಮತ್ತು ಊಟ ನನಗೆ ಮಮ್ಮಿ, ಊಟ ನನಗೆ ನಾನು ಏನು ತಿನ್ನಲಿ ಮಾಡ್ಕೊಂಡು ಹೋಗಿ. ನೀವು ಕೊಟ್ಬಿಟ್ಟು ಇಲ್ಲ ಕಾಸು ಕೊಟ್ಬಿಟ್ಟು ಹೋಗಿ ಗೈಸ್. ನಮ್ಮಮ್ಮ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತಿದ್ರಲ್ಲ, ಸೊ ಅದಕ್ಕೆ ರ್ಯಾಪಿಡ್ ಬುಕ್ ಮಾಡಿದ್ದೀನಿ. ಅದಕ್ಕೆ ಅವ್ರನ್ನ ಬಿಟ್ಬಿಟ್ಟು ಬರೋಕ್ಕೆ ಹೋಗ್ತಾಯಿದ್ದೀನಿ ಗೈಸ್. ಇವಾಗ ನಮ್ಮಮ್ಮ ಹೋಗ್ತಿದ್ದಾರೆ. ನಾನು ಇವತ್ತು ಹೋಟ್ಲಲ್ಲಿ ತಿನ್ಕೊಂಡು ಹೋಗ್ಬೇಕು ಊಟನ. ಸರಿನಾ? ಹುಷಾರಾಗಿ ಹೋಗ್ರಿ. ಏನು ಅನಿಸ್ತಿದೆ ನಾನು ಬಿಟ್ಟಿರ್ತೀರ 2 ದಿನ? ನಮ್ಮ ಅಮ್ಮ ಹೋಗ್ಲಿ ಅಂತ ಕಾಯ್ತೀಯ? ಕರೆಕ್ಟು, ನಿಜ ಹೇಳ್ಬಿಟ್ರಲ್ಲಮ್ಮ. ಸೊ ಗೈಸ್ ಇವ್ರು ಹೋಗ್ಲಿ. ಹೋಗಾದ್ಮೇಲೆ ಮನೇಲಿ ಓದ್ಕೊಳ್ಳೋದಿದೆ ನಾನು. ಸೊ ಎಕ್ಸಾಮ್ ಪ್ರಿಪೇರ್ ಆಗಿದ್ದೀನಿ, ಅದನ್ನೇ ಓದ್ಕೊಂಡಿದ್ದೀನಿ. ಸೊ ಬಂತು ಆಟೋ 10 ಸಲ. ಅಮ್ಮ ಬಂದು ಹೋಗ್ತಿದ್ದಾರೆ ಬಾಯ್ ಗೈಸ್. ಇವಾಗ ಏನಾಯ್ತು ಗೊತ್ತಾ, ಮನೇಲಿ ನೋಡ್ರಿ ಒಬ್ಬನೇ ಮಲ್ಕೊಂಡು ಟಿ ವಿ ನೋಡ್ತಿದ್ನ. ಲ್ಯಾಪ್ಟಾಪ್ ಚಾರ್ಜರ್ ಹಾಕ್ಬಿಟ್ಟು ಕರೆಂಟ್ ಬೇರೆ ಹೊರ್ಟೋಯ್ತು. ಮನೇಲಿ ಬೇರೆ ನಮ್ಮಮ್ಮ ಇಲ್ಲ. ನನಗೆ ಇಲ್ಲಿ ಒಬ್ಬನೇ ಇರೋಕ್ಕೆ ಭಯ ಆಯ್ತೈತೆ ನೋಡ್ರಿ. ಒಬ್ಬನೇ ಇದನ್ನು ಮಲ್ಕೊಂಡು ಟಿ ವಿ ನೋಡ್ತಿದ್ನ. ಡೋರ್ ಬೇರೆ ಓಪನ್ ಆಗಿದೆ, ಇಲ್ಲೂ ಕತ್ಲೆ ಕಾಣಿಸ್ತೈತೆ. ನನಗೂ ಅಲ್ಲಿ ಒಬ್ಬನೇ ಇರೋಕ್ಕೆ ಭಯ ಆಯ್ತಿದೆ. ಸೊ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಕೆಳಗಡೆ ಹೋಟೆಲ್ಗೆ ಹೋಗ್ಬಿಟ್ಟು ಊಟ ತರಕ್ಕೆ ಹೋಗ್ಬಿಡ್ತೀನಿ ಬಾಗಿಲು ಹಾಕ್ಕೊಂಡು. ಸೊ ಮನೇಲಿ ಇರೋದಾದರೂ ತಪ್ಪುತ್ತೆ, ಅದಕ್ಕೆ ಓಡ್ತಾ ಇದ್ದೀನಿ. ಇಸ್ಕೋಗೋಣ ಕೆಳಗಡೆ. ಅದು ಒಬ್ಬನೇ ಇರೋಕ್ಕೆ ಭಯ ಆಯ್ತಿದೆ. ಯಾರೋ ಬಂದ್ಗಿಂತ ಅಷ್ಟೇ. ಮೊದಲೇ ಕತ್ಲೆ ಅಂದರೆ ಭಯ ಗೈಸ್ ನನಗೆ. ಮತ್ತು ಯಾಕೆ ಬೇಕು ಇವಾಗ ಬಂದಿಟ್ಕೊಂಡ್ರೆ ಅಯ್ಯ. ಸೊ ಬನ್ನಿ ಕೆಳಗಡೆ ಹೋಗ್ಬಿಟ್ಟು ಈಸ್ಕೊಂಡು ಬರೋಣ ಗೈಸ್. ಈಸ್ಕೊಂಡು ಬಂದೆ, ಬಟ್ ಇನ್ನೂ ಕರೆಂಟ್ ಬಂದಿಲ್ಲ ನನಗೆ. ಅದೇ ಭಯ ಆಯ್ತಿರೋದು ಮೇನಲ್ಲಿ ನೋಡ್ರಿ. ಫುಲ್ಲು ಕತ್ಲೆ. ನನ್ನ ಕಡೆ ಕ್ಯಾಮ್ರಾ ತಿರುಗಿಸ್ಕೊಂಡ್ರಂತೂ ಏನೂ ಕಾಣಿಸ್ತಿಲ್ಲ ನನಗೆ ಲಿಟ್ರಲಿ. ಅದರಲ್ಲಿ ಬೇರೆ ಒಳಗಡೆ ನೋಡಿದ್ರೆ ಭಯ ಆಯ್ತು ನನಗೆ. ಏನು ಮಾಡೋದು, ಕರೆಂಟೇ ಇಲ್ಲ. ಫೋನ್ ಬೇರೆ ಚಾರ್ಜ್ ಇಲ್ಲ ಗೈಸ್. ನೋಡಿ ಲಿಟ್ರಲಿ ನನಗೆ ನನ್ನ ಕಡೆ ತಿರುಗಿಸ್ಕೊಂಡ್ರೆ ಸಾಕು, ಅದೇನೂ ಕಾಣಿಸಲ್ಲ. ಅದ್ರಲ್ಲಿ ಮನಸ್ಸಲ್ಲೇ ಒಂದು ಫೀಲ್ ಬರುತ್ತಲ್ಲ, ಯಾರೋ ಬಂದವ್ರೆ, ಯಾರೋ ನಿಂತ್ಕೊಂಡವ್ರ ಥರ ಭಯ ಹಂಗೆ ಇದೆ. ಅದಕ್ಕೆ ಫ್ಲ್ಯಾಶ್ ಹತ್ಕಡೆ ತಿರುಗಿಸ್ಕೊಬಿಟ್ಟಿದ್ದೀನಿ. ಇಲ್ಲಿ ನೋಡ್ರಿ, ಅಲ್ಲೇನೋ ಬೆಳಕು ಬರುತ್ತೆ ನೋಡ್ರಿ, ಹಂಗೆ ಹೋಗೋದಕ್ಕೆ ಯಾರೋ ಬರೋ ಥರ ಫೀಲು. ಇಲ್ಲಿ ನೋಡ್ರಿ ಯಾರೂ ಇಲ್ಲ. ನಾನು ಅಲ್ಲಿಗೆ ಹೋಗೋದೇ ಇಲ್ಲ, ಒಳಗಡೆ ಇಲ್ಲೇ ಕುತ್ಕೊಬೇಕು. ಫ್ಲ್ಯಾಶ್ ಆನ್ ಮಾಡ್ಕೊಂಡೆ ಕುತ್ಕೊತೀನಿ. ಊಟ ಅಂತ ಈಗಲೇ ಮಾಡಲ್ಲ, ಸ್ವಲ್ಪ ಕರೆಂಟ್ ಬರಲಿ. ಅಲ್ಲಿವರೆಗೂ ಲ್ಯಾಪ್ಟಾಪ್ ಸ್ವಲ್ಪ ಚಾರ್ಜ್ ಆಗಿತ್ತಲ್ಲ, ಅದೇ ಹಾಕ್ಕೊಂಡೆ ನೋಡ್ತಾ ಇರ್ತೀನಿ. ಸಾಂಗ್ಸ್ ಆದ್ರೆ ಕೇಳೋಣ. ಬಂದಾದ್ಮೇಲೆ ಕರೆಂಟ್ ಬಂದಾದ್ಮೇಲೆ ಟಿ ವಿ ನೋಡೋಣ. ಅಲ್ಲಿವರೆಗೂ ಲ್ಯಾಪ್ಟಾಪಲ್ಲೇ ನಾನು ನೋಡ್ತೀನಿ ಗೈಸ್. ಸೊ ಚಾರ್ಜ್ ಬೇರೆ ಇಲ್ಲ, ಚಾರ್ಜ್ ಬೇರೆ ಕಡಿಮೆ ಇದೆ. ಒಪ್ಪೋ ಗೈಸ್, ನಾನು ಯಾಕೆ ಭಯವಿದೆ ಅಂತ ನನಗೆ ಗೈಸ್ ಲಿಟ್ರಲಿ ಭಯವಿದೆ. ನಮ್ಮ ಮಮ್ಮಿ ಪ್ರಾಮಿಸ್ ಗೈಸ್, ನಾನು ಬೇಕು ಅಂತ ಮಾಡಲೇ ಇಲ್ಲ.
ಕರೆಂಟ್ ಬಂದಿದ್ಕು ಇಲ್ಲಿ ಸೌಂಡ್ ಆಗಿದ್ಕೋ ಫ್ಯಾನ್ದು ಯಪ್ಪ. ಅದ್ರಲ್ಲಿ ಬೇರೆ ಲ್ಯಾಪ್ಟಾಪ್ ಎತ್ಕೊಂತೀನಿ ಕೆಳಗಡೆ ಹೋಗಿ ಹಿಂಗೆ ಎತ್ಕೊಳಕ್ಕೆ ಹೋಗಿ ಭಯ ಲಿಟ್ರಲಿ ಗೈಸ್ ಫಾಗ್ ಅಪ್ಪ ದೇವರಾಣೆಗೂ ಭಯನೇ ಪಟ್ಕೊಂಬಿಟ್ಟೆ ಒಂದಿಷ್ಟು ಸೆಕೆಂಡ್ಗೆ ಯಾವ ಥರ ಗಾಬರಿ ಆಯಿತು ಅಂದರೆ. ಸೊ ಕರೆಂಟ್ ಹೆಂಗೋ ಬಂತು, ದೇವ್ರ ದಯದಿಂದ ಬಂತು. ಇವಾಗ ತಿನ್ನೋಣ ರೆಡ್ ಸೀಟ್ ಗೈಸ್. ತಿನ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ತೊಗೊಂಡಿರೋದು ಇಡ್ಲಿ ತೊಗೊಂಡಿದ್ದೀನಿ ಗೈಸ್. ಇಡ್ಲಿ ಮತ್ತು ಸಾಂಬಾರು ತೊಗೊಂಡು ಬಂದೆ. ಸೊ ಅದನ್ನು ತಿನ್ನೋಣ. ಸೊ ಗಾಯ್ಸ್ ನಾನು ಬೆಳಗ್ಗೆ ಎದ್ದು ಏನು ಇನ್ನೂ ನಾನು ಸ್ನಾನನೂ ಮಾಡಿಲ್ಲ, ಮುಖನೂ ತೊಳೆದಿಲ್ಲ ಗೈಸ್. ಸುಮ್ಮನೆ ಎದ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಎದ್ದು GTA 5 ಡೌನ್ಲೋಡ್ ಕೊಟ್ಟು ಪರ್ಚೇಸ್ ಮಾಡಿಕೊಂಡೆ 14 ಡೇಸ್ಗೆ. ಅದನ್ನ ನಾನು PC ಡೌನ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಲ್ಯಾಪ್ಟಾಪಲ್ಲಿ ಡೌನ್ಲೋಡ್ ಮಾಡ್ತೀನಿ. ಲ್ಯಾಪ್ಟಾಪಲ್ಲಿ ಡೌನ್ಲೋಡ್ ಆದಮೇಲೆ ಟಿಫನ್ ನಾಷ್ಟ ತೊಗೊಂಡು ಬಂದಿದ್ದೀನಿ ಹೋಟ್ಲಲ್ಲಿ. ಇವತ್ತು ಹೋಟ್ಲದೆ. ಇವತ್ತು ನಾವು ಅಮ್ಮ ಇಲ್ವಲ್ಲ, ತಿನ್ನೋಣ. ಜೊತೆಗೆ ಪೀನಟ್ ಚಿಕ್ಕಿ ಪೀನಟ್ ಚಿಕ್ಕಿ ತಿಂತಿದ್ವಿ. ತಿಂದು ಇವಾಗ ಸ್ನಾನನೂ ಮಾಡಲ್ಲ, ನಾನು ನೆನ್ನೆ ಮಾಡಿದ್ನಲ್ಲ. ಸೊ ಇವಾಗ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ, ನಾನು ಎಕ್ಸಾಮ್ ಇದೆ ಗೈಸ್. ಒಂಚೂರು ಪ್ರಿಪೇರ್ ಆಗಿಲ್ಲ ನಾನು ಏನೂ ಎಕ್ಸಾಮ್ಗೆ. ಏನು ಮಾಡ್ತೀನೋ ಏನೋ ಗೊತ್ತಿಲ್ಲ. ಯಾವ ಬುಕ್ ನೋಡಿ ನೆನ್ನೆ ನೈಟು ಸ್ವಲ್ಪ ಎತ್ಕೊಂಡೆ ಗೈಸ್, ಅಷ್ಟೇ ಬುಕ್ ಓದೋಣ ಅಂದ್ಬಿಟ್ಟು ಹಂಗೆ ಮುಚ್ಚಿಕ್ಬಿಟ್ಟು ಮಲ್ಕೊಂಬಿಟ್ಟೆ. ಸೊ ಓದಲೇ ಇಲ್ಲ ನಾನು ಅದನ್ನು. ಸೊ ಇವಾಗ ಮುಖ ತೊಳ್ಕೊಂಡು ಟಿಫನ್ ಮಾಡಿಕೊಂಡು ಸೊ ಸ್ವಲ್ಪ ಓದ್ಕೊಬೇಕು. ಅಷ್ಟರಲ್ಲೇ ಡೌನ್ಲೋಡ್ ಆದರೆ ಸಾಕು ಅನಿಸ್ತೈತಿ. 93 GB ಡೌನ್ಲೋಡ್ ಆಗಬೇಕು. ಅದಿನ್ನೂ ಯಾವಾಗ ಆಗುತ್ತೋ ನನಗಂತೂ ಡೌನ್ಲೋಡ್ ಆಗಲಿ. ಅದು ಬನ್ನಿ ವಯಸ್ಸು ತಿಂತಾಯಿದ್ದೀನಿ ಮಿಕ್ಸ್ಚರ್ ಜೊತೆ ಪಲಾವು. ವಾಪಸ್ ಬಂದುಬಿಟ್ಟಿದ್ದಾರೆ ನಮ್ಮಮ್ಮ. ಯಾಕಲ್ಲಿ ಬೇಜಾರಾಗೋಯ್ತಾ? ಮತ್ತಕ್ಕೆ ನಮ್ಮನ್ನ ಬಿಟ್ಟಿರೋಕ್ಕಾಗ್ದಿರ ಬೇಜಾರಾಗೋಗಿ ಬಂದುಬಿಟ್ಟಿದ್ದೀರ ನೋಡಿ ಗೈಸ್. ನಿನ್ನೆ ಹೋಗ್ಬಿಟ್ಟು ಆಗಲೇ ಇಷ್ಟು ಬೇಗ ಬಂದ್ಬಿಟ್ಟವ್ರೆ. ನಮ್ಮನ್ನ ಬೇಜಾರು ಮಾಡ್ಕೊಂಡು ನಾವಿಲ್ಲ ಅಂದ್ರೆ ಅವ್ರು ಇರಲ್ವಲ್ಲ, ಅದಕ್ಕೆ ಅವರು ಬೇಗ ಬಂದುಬಿಟ್ಟಿದ್ದಾರೆ. ನಾನು ಇಲ್ದಿರ ಫುಲ್ಲು ಬೇಜಾರಲ್ಲಿ ಇದ್ದು, ಅದಕ್ಕೆ ಬೇಗ ನೋಡಕ್ಕೆ ಓಡ್ ಬಂದಿರೋದು ನನ್ನ. ಕೆಲ್ಸಕ್ಕೆ ಹೋಗ್ಬೇಕು ಅಂತ ಬಂದಿದ್ದೆ, ಇನ್ನು ನೋಡಕ್ಕಲ್ಲ. ಆಯ್ತು ಕಾಫಿ ಕುಡಿಯೋಣ. ಏನು ನನಗೆ ತಂದಿರೋ ಗೈಸ್. ನಾನು ಇವಾಗ ಇಷ್ಟೊತ್ತು ಅಳಟೆ ಹೊಡ್ಕೊಂಡು ಸೊ ಏನು ಬುಕ್ಕೇ ಮುಟ್ಟಿಲ್ಲ ಗೈಸ್. ಟೈಮ್ ಬಂದುಬಿಟ್ಟು 6 o'clock ಅನ್ಕೊತೀನಿ. 18:04 ಅಂದರೆ 6:04 ಆಗಿದೆ ಟೈಮ್ ಆಗಲೇ. 8:64 ಹಂಗೆ ರೀ ನೋಡ್ಕೊಂಬಿಡ್ತೀನಿ. 6:04 ಟೈಮ್ ಇವಾಗ. ಸೊ ಇವಾಗ ಬುಕ್ ಎತ್ಕೊತಾ ಇದ್ದೀನಿ. ನೋಡೋಣ ಏನು ಪ್ರಾಕ್ಟೀಸ್ ಮಾಡ್ತೀನೋ ಗೊತ್ತಿಲ್ಲ. ಗೊತ್ತಿರೋ ಸಮನ ಪ್ರಾಕ್ಟೀಸ್ ಮಾಡ್ಕೊತೀನಿ. ಕಳ್ಸೋಕ್ಕೆ ಹೇಳಿದ್ದೀನಿ ಪಾಪ ಹರ್ಷಿತಾ ಕಳಿಸಿದ್ದಾಳೆ. ಅದನ್ನು ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ತೀನಿ. ಪ್ರಾಕ್ಟೀಸ್ ಮಾಡಿ ನಾಳೆ ಎಕ್ಸಾಮು ಗೊತ್ತಿಲ್ಲ ಎಷ್ಟು ಬರೀತಾನೋ ದೇವರಾಣೆಗೂ ಗೊತ್ತಿಲ್ಲ ಗೈಸ್. ಸೊ ನೋಡೋಣ. ಇವಾಗ ಓದ್ಕೊಂಡು 1-2 hours ಗೈಸ್ ವ್ಲಾಗ್ ಮಾಡಲ್ಲ. 1-2 hours ಚೆನ್ನಾಗಿ ಓದ್ಕೊಂಬಿಡೋಣ. ಎಷ್ಟು ಆಗುತ್ತೋ ಅಷ್ಟು ಓದ್ಕೊತೀನಿ. 2 hours ಅಂತ ಹೇಳೋಕ್ಕಾಗಲ್ಲ. ದೇವರಾಣೆಗೂ 2 hours ಅಂತ ಕುತ್ಕೊಂಡ್ಬಿಡ್ತೀನಿ. ಸರಿ ಸ್ಟಾಕ್ ಓದಿದಂದ್ಬಿಟ್ಟು ಎದ್ದು ಬಂದುಬಿಡ್ತೀನಿ. ಸೊ ಗೊತ್ತಿಲ್ಲ ಟೈಮ್ ಎಷ್ಟು ಹೊತ್ತು ಬೇಕಾದ್ರೂ ಓದ್ಬೋದು ಗೈಸ್. ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಎಷ್ಟೊತ್ತಾಗುತ್ತೋ ಎಸ್ ಕಲಿಯೋಕ್ಕಾಗುತ್ತೋ ಅಷ್ಟು ಕಲ್ತ್ಬಿಟ್ಟು ಸೊ ಬರೋಣ. ಸೊ ಗೈಸ್ ಕಂಟಿನ್ಯೂಸ್ ಆಗಿ ಗೈಸ್ 1 hour ನಾನು ಜೇಮ್ಸು ಫೋನ್ ಕಾಲಲ್ಲಿ ಓದ್ಕೊತಿದ್ರಿ. ಚೆನ್ನಾಗಿ ಓದ್ಕೊಂಡೆ ಅಲ್ವಾ ಮಮ್ಮಿ? ಅದಕ್ಕೆ ಓದಿನೇ ಗೈಸ್ ಓದ್ತಿದ್ನಾ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ನಮ್ಮಮ್ಮ ನಾನು ಓದಿದ್ ನೋಡಿ ಫುಲ್ ಖುಷಿ ಆಗ್ಬಿಟ್ಟವ್ರೆ. ಯಾಕೆ ಗೊತ್ತಾ ಗೈಸ್, ನಿಜವಾಗ್ಲೂ ಗೈಸ್ 1 hour ನಾನು ಅವನು ಫೋನಲ್ಲಿ ಮಾತಾಡ್ಕೊಂಡು ನೋಡ್ರಿ ಇಷ್ಟೊತ್ತಿದ್ದೆಲ್ಲ ಡಿಸ್ಕಸ್ ಮಾಡಿಕೊಂಡು ಯಾವ ಥರ ಹೆಂಗೆ ಬರುತ್ತೆ ನೋಡ್ರಿ. ಅದೆಲ್ಲ ಆಗಲೇ 10 ಸಮ್ ಮುಗಿಸಿದೀವಿ ಗೈಸ್. 10ವರೆಗೂ ಅಂದರೆ 2 ಸ್ಕಿಪ್ ಮಾಡಿದ್ದೀನಿ. 10th ಅಂತಗೂ ಇವಾಗ ನೋಡ್ಕೊಬೇಕು. 10th ಅಂತ ಆದಮೇಲೆ 10th ಒಂದು ಮುಗೀತು ಕರೆಕ್ಟು. ಇವಾಗ ಲಿವರೇಜ್ ಮೆಥಡ್ ಕಲಿತಾ ಇದ್ದೀನಿ. ಈ ಮೆಥಡ್ ಕಲ್ತ್ಕೊಂಡಾದ್ಮೇಲೆ ಇನ್ನು ಸ್ವಲ್ಪ ಇದೆ ಗೈಸ್. ಇವತ್ತಿದ್ದು ಮುಗಿಸ್ಕೊಂಡು ಕನ್ನಡ ಇರೋದಲ್ವಾ, ಕನ್ನಡ ನಾಳೆ 1 hour ಗ್ಯಾಪ್ ಇರುತ್ತೆ. ಆವಾಗ ಕಿವಿಲಿ ಇಯರ್ಫೋನ್ ಹಾಕ್ಕೊಂಡು ಯೂಟ್ಯೂಬ್ ಕ್ಲಾಸ್ ಕೇಳೋದಷ್ಟೇ ಅವಾಗ. ಸೊ ಗೈಸ್ ಫುಲ್ಲು ಪ್ರಿಪೇರ್ ಆಗಿದ್ದೀನಿ. ಅದು ಯಾವ ರೇಂಜಿಗೆ ಪ್ರಿಪೇರ್ ಆಗಿದ್ದೀನಿ ಅಂತ ನಾಳೆ ಎಕ್ಸಾಮ್ ಬರ್ದ್ಮೇಲೆ ಗೊತ್ತಾಗೋದು ನನಗೂ. ಸೊ ಗೈಸ್ ಇಷ್ಟೊತ್ತು ಸ್ವಲ್ಪ ಕರೆಕ್ಟಾಗಿ ಒಂದು 2 hours ಅಲ್ಲ 2 hours ಮೇಲೆ ಓದ್ಕೊಂಡಿದ್ದೀನಿ ಗೈಸ್. ಒಂದು 2.5 hours ಚೆನ್ನಾಗಿ ಓದ್ಕೊಂಡಿದ್ದೀನಿ. ಪ್ರಾಕ್ಟೀಸು ಮಾಡ್ಕೊಂಡಿದ್ದೀನಿ. ಥಿಯರಿನ ಮಾತ್ರ ಸ್ವಲ್ಪ ಸ್ಕಿಪ್ ಮಾಡಿದ್ದೀನಿ. ಸೊ ಅದು ಬಿಟ್ಟರೆ ಪ್ರಾಕ್ಟಿಕಲ್ಸ್ ಎಲ್ಲದೂ ಮಾಡ್ಕೊಂಡಿದ್ದೀನಿ. ಸೊ ಇನ್ನು ಕನ್ನಡ ಅಲ್ವಾಗ ನಾಳೆ 1 hour ಟೈಮ್ ಇರುತ್ತೆ. ಅದನ್ನು ಯೂಟ್ಯೂಬ್ ಕ್ಲಾಸ್ ಕೇಳ್ಕೊತೀನಿ. ಸೊ ಇಷ್ಟು ಮಾಡಿದ್ದೀನಿ. ಇವಾಗ ಸ್ವಲ್ಪ ತಮ್ಮನೇಲಿ ಎಡಿಟ್ ಮಾಡಬೇಕಾಯ್ತಾದ್ರೆ ಎಡಿಟ್ ಮಾಡಲಿಲ್ಲ. ಸೊ ಸ್ವಲ್ಪ ವ್ಲಾಗ್ ಎಡಿಟ್ ಮಾಡಬೇಕಾಗಿದ್ದಲ್ಲ. ಸೊ ಅದಕ್ಕೆ ಇವಾಗ ಎಡಿಟ್ ಮಾಡ್ಕೊಂಡು ಕೂತ್ಕೊಂತೀನಿ ಸ್ವಲ್ಪ. ಆ್ಯಂಡ್ ಆಮೇಲೆ ನಾವು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ಊಟ ತಿನ್ನಬೇಕು. ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿದ್ರಲ್ಲ, ಅಲ್ಲಿಂದನೇ ನಂಗೆ ಊಟ ತಂದುಬಿಟ್ಟಿದ್ದಾರೆ. ಸೊ ಅದನ್ನೇ ನಮ್ಮಮ್ಮ ಕೆಳಗಡೆ ಹೋಗಿದ್ದಾರೆ. ಸ್ವಲ್ಪ ಅವ್ರು ಬಂದಮೇಲೆ ತಿನ್ಸ್ಕೊಳ್ತೀನಿ. ಅವ್ರು ಬಂದಮೇಲೆ ತಿನ್ಸ್ಕೊಂಡಾದ್ಮೇಲೆ
ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಆಫ್ಟರ್ ಲಾಂಗ್ ಟೈಮ್ ಮನೆ ಊಟ, ಅದು ನಮ್ಮಮ್ಮ ತಿನ್ನಿಸ್ತಿರೋದು. ಇಷ್ಟು ದಿವಸ ಡೈಲಿ ಹೋಟ್ಲು, ನೆನ್ನೆನೂ ಹೋಟ್ಲು ನೋಡಿದ್ದೀರಾ, ಹೋಟೆಲಲ್ಲೇ ತಿಂದಿದ್ದೀನಿ. ಇವತ್ತು ಮನೇಲಿ ತಿಂತಾ ಇದ್ದೀನಿ. ಸೊ ತಿನ್ಬಿಟ್ಟು ಸಿಗೋಣ. ಸೂಪರ್ ಆಗಿದೆ. ನಿಮ್ಮ ಹಂಗೆ ಚೆನ್ನಾಗಿಲ್ಲ ಗೈಸ್. ಸ್ವಲ್ಪ ನಾನು ಸ್ಕಿನ್ ಕೇರ್ ಐಟಮ್ ಆರ್ಡ್ರ್ ಮಾಡಿದೆ, ಸೊ ಅದನ್ನು ಇಸ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಇವಾಗ ಅವರು ಹೇಳ್ತಾರೆ ನೋಡಿ. ಸೊ ಗೈಸ್, ಈ ಬ್ಲಾಗು ನಿಮ್ಗೆ ಸ್ವಲ್ಪ ಜೋರಾಗಿ, ಇಲ್ಲಿ ಕೇಳಿಸಲ್ಲ ಅಲ್ಲಿ. ಸೊ ಗೈಸ್, ಈ ಬ್ಲಾಗು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನೀವು ಇಲ್ಲಿ ಗಂಟ ನೋಡಿ ನಮಗೆ ಗೈಸ್, ಈ ಬ್ಲಾಗು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಗೈಸ್ ಅವ್ರು ಕರೆಕ್ಟಾಗಿ ಹೇಳೋಕೆ ಬರಲಿಲ್ಲ. ಸೊ ಗೈಸ್, ಈ ಬ್ಲಾಗ್ ಇಲ್ಲಿವರೆಗೂ ನೋಡ್ತಾರೆ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ. ಈ ಬ್ಲಾಗ್ ನಿಮ್ಗೆ ಇಷ್ಟ ಇರಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ಒಳ್ಳೆ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.